ಶಿರೂರು ಗುಡ್ಡ ಕುಸಿತ ಆದ ಬೆನ್ನಲ್ಲೇ ತಾತ್ಕಾಲಿಕವಾಗಿ ಕೆಲ ಸಮಯ ಸ್ಥಗಿತಗೊಳಿಸಲಾಗಿತ್ತು ಕಾರ್ಯಾಚರಣೆಯನ್ನು. ಈಗ ಮತ್ತೊಮ್ಮೆ ಕಾರ್ಯಾಚರಣೆಯನ್ನು ಆರಂಭಗೊಳಿಸಲಾಗಿದೆ. ಯಾಕೆಂದರೆ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಜೊತೆಗೆ ಜಿಲ್ಲಾಡಳಿತ ಜೊತೆಗೆ ಸಚಿವರಾಗಿರುವಂಥ ಮಾಂಕಾಳ್ ವೈದ್ಯ ಅವರು ಪ್ರಮುಖವಾಗಿ ಸತೀಶ್ ಸೈಲ್ ಅವರ ಒಂದು ಮುತುವರ್ಜಿಯಿಂದಾಗಿ ಇವತ್ತು ಮತ್ತೊಮ್ಮೆ ಈ ಒಂದು ಕಾರ್ಯಾಚರಣೆ ಆರಂಭ ಆಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಜಿಲ್ಲಾಡಳಿತ ಕೂಡ ಅದಕ್ಕೆ ಸಮಂಜಸವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಬಂದಿದೆ. ಈಗ ನಮ್ಮೊಂದಿಗೆ ಸಚಿವರಾಗಿರುವಂಥ ಮಾಂಕಾಳ್ ವೈದ್ಯ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸಚಿವರೇ, ಇವತ್ತಿನ ಕಾರ್ಯಾಚರಣೆ ಆರಂಭ ಆಗಿದೆ, ಎಲ್ಲೋ ಒಂದು ಕಡೆ ಒಂದು ಕ್ಲೂ ಕೂಡ ಸಿಕ್ಕಿದೆ. ಈಗ ಆದಷ್ಟು ನಮಗೆ ಎಸ್ಪಿ ಕೂಡ ವಿವರಿಸಿದ್ದಾರೆ. ಈಗ ಅದನ್ನು ಮೇಲೆ ಕೆತ್ತುವಂಥ ಕಾರ್ಯ ಹೇಗೆ ನಡೆಯುತ್ತೆ ಅಂತ? ನಾಳೆ ಒಂದಿನ ಬಂದ್ ಮಾಡೋದು ಈ ಕೆಲಸವನ್ನು ಅಂತೇಳಿ ತಿಳ್ಕೊಂಡಿದ್ದೇವೆ ನಾವು. ಯಾಕೆಂದರೆ ಆಗಸ್ಟ್ 15 16ರಿಂದ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ಏನು ಮಾಡಿದ್ರೆ ಆಗ್ತದೆ, ಎಲ್ಲರೂ ಶಾಸಕರು ಇಲ್ಲೇ ಇದ್ದು ಜಿಲ್ಲಾಡಳಿತ ಎಸ್ ಪಿ ಅವರು ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದನ್ನು ತೆಗೆಯೋದು ಅಂದೇಳಿ ನಾವು ತೀರ್ಮಾನನೇ ಮಾಡಿದ್ದೇವೆ, ಮಾಡ್ತೇವೆ. ಅದರಲ್ಲಿ ಏನು ಮತ್ತೆ ಎರಡು ಡೌಟ್ ಇಲ್ಲ. ಯಾಕೆಂದರೆ ಇಷ್ಟು ದಿನ ನಿಲ್ಲಿಸಿದ್ದಲ್ಲ, ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲಾಗಿತ್ತು. ಹಾಗಾಗಿ ಮಳೆ ಕಡಿಮೆ ಆದ್ದರಿಂದ ಈಗ ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡ್ತೇವೆ. ಸರ್ಕಾರ ಶಾಸಕರಿಗೆ ಇಲ್ಲೇ ಇಟ್ಟುಬಿಟ್ಟಿದೆ. ಈ ಕೆಲಸ ಮುಗಿಯುವವರೆಗೂ ಸತೀಶ್ ಸೈಲ್ ಅವ್ರ ಕ್ಷೇತ್ರ, ನಾವು ಜಿಲ್ಲಾಡಳಿತ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಸಹಾಯ ಮಾಡ್ತದೆ. ನಾವು ಅವ್ರ ಪರವಾಗಿ ನಿಲ್ತೇವೆ. ಅದನ್ನು ಏನು ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅದು ಟ್ರಕ್ ತೆಗಿಲಿಕ್ಕೆ ಮತ್ತು ಮೂರು ಬಾಡಿ ಇದೆ, ಒಂದಲ್ಲ 3 ಇದೆ. ಅದು ಏನೋ ಯಾವ ಸಿಗ್ತದೆ ಅಂದೇಳಿ ನಮಗೆ ಏನು ಪ್ರಯತ್ನನೇ ಮಾಡದೆ ಸಿಗ್ತದೋ ಸಿಗೋದಿಲ್ಲ ಅನ್ನೋಕ್ಕಿಂತ ಪ್ರಯತ್ನ ಮಾಡ್ತೇವೆ. ಮುಂದೆ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ಒಬ್ಬ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ನೋಡಿ, ಶಾಸಕರು ಸತೀಶ್ ಸೈಲ್ ಅವರು ಕೇರಳದ ಸಹಾಯವನ್ನು ಬಹಳಷ್ಟು ಬಾರಿ ಕೂಡ ಕೇಳಿದ್ದಾರೆ. ಒಂದು ಮಿಷಿನರಿ ಬೇಕಿತ್ತು, ನಾನು ನನ್ನ ಸ್ವಇಚ್ಛೆಯಿಂದ ವೈಯಕ್ತಿಕ ಹಣವನ್ನು ಕೂಡ ಕೊಡ್ತೀನಿ, ಬಾಡಿಗೆ ಹಣವನ್ನು ಕೂಡ ಕೊಟ್ಟು ನಾನು ತರಿಸ್ತೇನೆ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಕೇರಳದಿಂದ ಒಂದು ರೀತಿಯಲ್ಲಿ ಸಹಕಾರ ಒಂದು ಕಡೆ ಸ್ವಲ್ಪ ತಡ ಆಯಿತು ಅಂತ ಅನಿಸ್ತಾ ಇದೆ. ಇಲ್ಲ, ಅಲ್ಲೂ ಪಾಪ ಆಗಬಾರ್ದು ಆಗಿಬಿಟ್ಟಿದೆ. ಇಲ್ಲಿ ಆಗಿದ್ದು ಏನೂ ಅಲ್ಲ, ಕೇರಳದಲ್ಲಿ ಆಗಿದ್ದು ನೋಡಿದರೆ ನಮಗೆ ಭಯ ಆಗ್ತದೆ. ಹಾಗಾಗಿ ಏನೋ ವ್ಯತ್ಯಾಸ ಇರ್ಬೋದು. ಅದು ಈಗ ನಾವು ಬೇರೆಯವ್ರ ಮೇಲೆ ಹೇಳೋಕ್ಕಿಂತ ನಾವು ಇದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಳೆ ನಿಂತಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಕಾರ್ಯಾಚರಣೆ ಮುಗ್ದಿರ್ತಿತ್ತು. ಮಳೆ ಇದರಿಂದ ಆಗಲಿಲ್ಲ. ಈಗ ಎಲ್ಲ ಗೋವಾದಿಂದ ತರೋದು ಅಂದೇಳಿ ಎಲ್ಲ ಕೆಲಸವನ್ನು ಸತೀಶ್ ಸೈಲ್ ಅವ್ರು ಮಾಡ್ತಾಯಿದ್ದಾರೆ. ಅದು ಮಾತಾಡಿದ್ದಾರೆ. ನಾಳೆ ಬರ್ಬೋದು, ನಾಡ್ದು ಇಂದಂತೂ ಪ್ರಾರಂಭ ಮಾಡ್ತೇವೆ. ಅಶ್ರಫ್ ಅವರೇ, ನಿಮ್ಮ ಕಡೆಯಿಂದ ಯಾವ ರೀತಿಯಾಗಿ ಈಗ ಸಹಕಾರ ಸಿಗುತ್ತೆ? ನಮ್ಮಿಂದ ಒಂದಂತೂ ಫೈನಲ್ ಕ್ಲೂ ಅಂತೂ ಬಂದಿದ್ದಾರೆ. ಈಗ ಆಲ್ಮೋಸ್ಟ್ ಇಷ್ಟು ಕಷ್ಟಪಟ್ಟು ಆ ಒಂದು ಜಾಗವನ್ನು ಹುಡ್ಕೊಂತ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದನ್ನು ಮೇಲೆ ಕೆತ್ತೋದಕ್ಕೆ ನಿಮ್ಮ ಸಹಕಾರ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈಗ ನಮ್ಮ ಉಸ್ತುವಾರಿ ಸಚಿವರು ಹೇಳಿದರು, ಕರ್ನಾಟಕದ ಭಾಗದಿಂದ ಎಲ್ಲ ರೀತಿಯಲ್ಲಿ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇವೆ. ಜಿಲ್ಲಾಡಳಿತ ಕೂಡ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ. ಕಾರ್ಯಾಚರಣೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಯಾಕೋ ಈ ಕಳೆದ ಒಂದು 8 ನೋಟ್ಸ್ ನೀರಿನ ಬೇಗತೆ ಇತ್ತು. ಆ ಸಮಸ್ಯೆಯಿಂದ ನಮಗೆ ತಾತ್ಕಾಲಿಕವಾಗಿ ನಿಲ್ಲಿಸುವಂಥ ಪರಿಸ್ಥಿತಿ ಬಂತು. ಈಗ ಪುನಃ ಇವತ್ತು ಬೆಳಗ್ಗೆಯಿಂದ ನೌಕಾದಳದವರು, SDRF, NDRF, ಪ್ರಾದೇಶಿಕವಾದ ಈಶ್ವರ ಮಲ್ಪೆ ಅವರ ತಂಡದವರು ಮುಳುಗುವುದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಈಗ ಒಂದು ಮೀಟಿಂಗ್ ಕೂಡ ಸೇರುವಾಗ ನಾನು ಕೂಡ ಅದರ ಜೊತೆಯಲ್ಲಿದ್ದೆ. ಲಕ್ಷಗಟ್ಟಲೆ ಹಣ ಬೇಕು ಗೋವಾದಿಂದ ಈ ಡ್ರೆಚಿಂಗ್ ಮಿಷನ್ ತರಲಿಕ್ಕೆ. ಆಗಲೂ ಕೂಡ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಅದೆಲ್ಲವನ್ನು ತಂದು ಆ ಖರ್ಚವನ್ನು ಒಂದು ಕೆಲಸ ಸರ್ಕಾರ ಕೊಟ್ಟಂಥ ಸಹಾಯ, ಜಿಲ್ಲಾಡಳಿತವನ್ನು ಶಾಸಕರು ಮುಂದೆ ನಿಂತು ಮಾಡಿಸಿದಂಥ ಕೆಲಸ, ಜೊತೆಗೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಹ ಉಸ್ತುವಾರಿ ಸಚಿವರಾಗಿರುವಂಥ ಮಾಂಕಾಳ್ ವೈದ್ಯ, ಓವರಾಲ್ ಆಗಿ ಡೇ 1 ನೀವು ಕೂಡ ಇಲ್ಲೂ ನಿಂತು ನೋಡ್ತಿದ್ರಿ. ಈ ಕಾರ್ಯಾಚರಣೆ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ನಾನೊಂದು ಮಾತು ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ನಮ್ಮ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ನಾನು ಕಲ್ಲಿಕೋಟೆ MP ಅವರು MK ರಾಘವನ್ ಅವ್ರ ಜೊತೆಯಲ್ಲಿದ್ದೆವು. ನಮ್ಮ ಉಸ್ತುವಾರಿ ಸಚಿವರವ್ರ ಸಮ್ಮುಖದಲ್ಲಿ, ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾವು ಕೇರಳದಿಂದ ಅರ್ಜುನ್ ಬಗ್ಗೆಯೂ, ನಮಗೆ ಮಿಸ್ ಆದ ಲೋಕೇಶ್ ಮತ್ತು ಜಗನ್ನಾಥ್ ಅವರ ಬಗ್ಗೆ 3 ಕಣ್ಮರೆಯಾದ ಜೀವಗಳನ್ನು ಹುಡುಕ್ಲಿಕ್ಕೋಸ್ಕರ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ನಮಗೆ ಕೊಟ್ಟಂಥ ಮಾತಂತ ಹೇಳಿದರೆ, ಇಲ್ಲಿನ ಶಾಸಕರಲ್ಲಿ ವಿಧಾನಸಭೆಗೆ ಬರಬೇಡಿ ಅಂತ ಹೇಳಿದ್ದೀನಿ. ಅವರದನ್ನು ಕೋಆರ್ಡಿನೇಷನ್ ಮಾಡ್ತಾರೆ. ಇದ್ದಾರೆ ಅಂತ ಹೇಳ್ಬಿಡಿ, ಪ್ರಾಮಾಣಿಕವಾಗಿ ಹೇಳಿ.
ಅದೇ ಖಂಡಿತವಾಗಿಯೂ ನಾನು ಮಾತ್ರವಲ್ಲ, ಇಡೀ ಎಲ್ಲ ಜನರು ನೋಡ್ತಾ ಇದ್ದಾರೆ. ನಿಜಕ್ಕೂ ಈ ಒಂದು ವಿಷಯದಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲೇ ಯಾವುದೇ ಒಬ್ಬರು ಶಾಸಕರು ಮಾಡಿದಂಥ ಕೆಲಸವನ್ನು ಸತೀಶ್ ಕೃಷ್ಣ ಸೈಲ್ರವರು ಮಾಡಿದ್ದಾರೆ. ಈಗ ನೋಡಿ, ಉಸ್ತುವಾರಿ ಸಚಿವರು ಇವತ್ತಿನ ದಿನ ಬೆಳಗ್ಗೆಯಿಂದ ನಾವು ಆರಂಭವಾದ್ದು, ಅವರು ಕೂಡ ಓಡಿ ಬಂದು ಈ ಒಂದು ಕೊನೆಗಳಿಗೆಯಲ್ಲಿ ಎಲ್ಲವನ್ನು ವೀಕ್ಷಣೆ ಮಾಡಿ ಎಲ್ಲವನ್ನು ವಿಶ್ಲೇಷಣೆ. ನಾನು ಆವಾಗಲಿಂದ ಗಮನಿಸ್ತಾ ಇದ್ದೀನಿ, ಮೀಟಿಂಗ್ ನಡೆಯುವಾಗ ಅವರು ಜಿಲ್ಲಾಧಿಕಾರಿ ಮತ್ತು ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ದೂರವಾಣಿ ಮುಖಾಂತರ ಮಾತನಾಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಒಂದು ಪ್ರಯತ್ನದಲ್ಲಿ 0% ಕೂಡ ನಮಗೆ ಯಾವುದೇ ಒಂದು ಅಸಂತೃಪ್ತಿ ಇಲ್ಲ. 100% ಸಂತೃಪ್ತಿ ಇದೆ. ಕೇರಳದ ಪರವಾಗಿ ಆ ಕೃತಜ್ಞತೆ ಮಾತು ಹೇಳ್ತೀನಿ, ನಾನು ಯಾರನ್ನೋ ಮೆಚ್ಚೋದಕ್ಕಾಗಲಿ ಯಾರನ್ನೋ ಇದು ಮಾಡೋಕ್ಕಾಗಲಿ ಅಂತಲ್ಲ. ಶಾಸಕ ಸತೀಶ್ ಸೈಲ್ ಅವರು ಒಂದು ಮಾತು ಹೇಳಿದ್ರು, ಆರಂಭದ ದಿನದಲ್ಲಿ ಇದೇ ರಿಪಬ್ಲಿಕ್ ಕನ್ನಡದ ಮೂಲಕ ಟ್ರಕ್ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದೇ ಜಾಗದಲ್ಲಿ ಇದೆ ಅಂತೇಳಿ. ಇವತ್ತು ಅದೇ ಜಾಗದಲ್ಲಿ ಪತ್ತೆ ಆಗ್ತದೆ. ಇದರಿಂದ ವಿಳಂಬ ಆಯಿತು ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ಇದನ್ನು ಇಂಥ ಸಂದರ್ಭದಲ್ಲಿ ದೂಷಿಸಬಾರ್ದು. ಆದರೂ ಕೂಡ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೋಡಿ, ಆ ರೀತಿ ಅವರು ಹೇಳುವಾಗಲೂ ನಾನಿದ್ದೆ, ನಾನು ಆವಾಗಲೂ ಇದ್ದೆ. ಆವಾಗ ಈ ಮಾರ್ಗದ ಬದಿಯಿಂದ ಮಣ್ಣು ತೆಗಿಬೇಕಂತ ಒತ್ತಾಯ ಮಾಡೋದರಲ್ಲಿ ನಾನು ಕೂಡ ಇದ್ದೆ. ಅಂದರೆ ಆವತ್ತು ಎಲ್ಲರೂ ಹೇಳುವಾಗ ಇಲ್ಲೇ ಇರ್ಬೋದು ಎಂಬ ನಿರೀಕ್ಷೆಯಿಂದ ಒಂದು 3 ದಿನ 4 ದಿನ ಆವತ್ತು ಹೋಗಿದೆ. ಇನ್ನು ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಈಗ ನಮಗೆ ಒಂದು ಮಳೆ ದೂರವಾಗಿದೆ, ನೀರಿನ ಬೇಗತೆ ಕಡಿಮೆ ಆಗಿದೆ, ವಾತಾವರಣ ಅನುಕೂಲವಾಗಿದೆ. ಈ ಸಂದರ್ಭದಲ್ಲಿ ಇನ್ನೂ ನಮಗೆ 16ರಿಂದ ಕಾರ್ಯಾಚರಣೆ ಮಾಡಿದರೆ ನಾವು ಇಷ್ಟು ದಿವಸಗಳು ಪ್ರಯತ್ನ ಪಟ್ಟ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ಬೋದು ಎಂಬ ಒಂದು ನಿರೀಕ್ಷೆ ಮತ್ತು ಪ್ರೇಯರ್. ಶಾಸಕರೇ, ಈಗ ನಿಮ್ಮ ಒಂದು ಮುತುವರ್ಜಿಯಿಂದ ಈ ಒಂದು ಕಾರ್ಯಾಚರಣೆ ಈ ಒಂದು ಹಂತಕ್ಕೆ ಬಂದು ತಲುಪಿದೆ. ನೀವು ಡೇ 1 ಇದೇ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ರಿ, ಅದೇ ಜಾಗದಲ್ಲಿದೆ, ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಒಂದು ಅನುಭವದ ಆಧಾರದಲ್ಲಿ ಅಂತೇಳಿ. ಆ ಸಂದರ್ಭದಲ್ಲಿ ಸಚಿವರನ್ನ ಕೂಡ ಕರೆದುಕೊಂಡೋಗಿ ನೀವು ವಿವರಿಸಿದ್ರಿ ಕೂಡ. ಈಗ ಅದೇ ಜಾಗದಲ್ಲಿ ಆ ರೋಪ್ ಕೂಡ ಪತ್ತೆ ಆಗಿದೆ. ವಾಟ್ ನೆಕ್ಸ್ಟ್, ಮುಂದೆ ಏನು ಅಂತೇಳಿ? ಇವತ್ತು ಏನು ರೋಪ್ ಪತ್ತೆ ಆಗಿದೆ ಅದು ಕೆಸರಿನಿಂದ ಸುಮಾರು 4ರಿಂದ 5 ಫೀಟ್ ಮೇಲೆ ಕೆಳಗೇ ಇದೆ ವಿನ ಅದು ಮೇಲಿಲ್ಲ. ಅದೇನಾಗಿದೆ, ಗುಡ್ಡದಿಂದ ಜರಿಯುವಾಗ ಅದು ಸೀದಾ ಬಂದಿದೆ. ಗುಡ್ಡದಲ್ಲಿ ಬಂದು ಸಮೀಪ ಬರ್ತಾ ಅದು ಹಿಂಗೆ ಉಲ್ಟಾ ಬಿದ್ದಿದೆ. ಉಲ್ಟಾ ಬಿದ್ದು ಅದರ ಮೇಲೆ ಮಣ್ಣು ಬಿದ್ದಿದೆ. ಅದ್ರ ಮೇಲೆ ಮತ್ತೆ ಬೇರೆ ಮಣ್ಣು ಸಾಗಿ ಅಲ್ಲಿ ಹೋಗಿದೆ. ಆದ್ದರಿಂದ ನನಗದೊಂದು ಡೌಟ್ ಇತ್ತು, ಯಾಕಂತ ಹೇಳಿದ್ರೆ ಅದೇ ಜಾಗದಲ್ಲಿ ಇರ್ಬೋದು ಅಂತ ಹೇಳ್ಕೊಂಡು. ಆದರೂ ನಾವೇನು ಹೇಳಬೇಕಾಗ್ತದೆ, ಜನರು ಹೇಳಿದ್ದನ್ನು ಅಥವಾ ಆ ಒಂದು ಟೈಮ್ನಲ್ಲಿ ಅವರ ಫ್ಯಾಮಿಲಿ ಹೇಳಿದ್ದನ್ನು ನಾವು ಕೇಳಲೇಬೇಕಾಗ್ತದೆ. ಅದಕ್ಕೆ ಆ ಕೆಲಸವನ್ನು ಮಾಡಿದ್ವಿ. ಇವತ್ತು ನಾನು ಖಂಡಿತ ಹೇಳ್ತೇನೆ, ವಿತ್ ರೋಪ್. ಪಾಪ ನಾನು ಈ ಈಶ್ವರ್ ಅವರಿಗೆ ಪುನಃ ಫೋನ್ ಮಾಡಿ ಹೇಳ್ತೇನೆ, ನೀ ಬಾ, ಏನೂ ಹೆದರಬೇಡ, ಯಾರೂ ಏನೂ ಹೇಳಿ, ನಾನು ನಿನ್ನೊಡನೆ ಇದ್ದೇನೆ. ವಿತರಣೆ ಮುಗ್ದಿರ್ತಿತ್ತು, ಮಳೆ ಇದರಿಂದ ಆಗಲಿಲ್ಲ. ಈಗ ಎಲ್ಲ ಗೋವಾದಿಂದ ತರೋದು ನಡಿ ಎಲ್ಲ ಕೆಲಸವನ್ನು ಸತೀಶ್ ಸೈಲ್ ಅವ್ರು ಮಾಡ್ತಾ ಇದ್ದಾರೆ. ಅದು ಮಾತಾಡಿದ್ದಾರೆ. ನಾಳೆ ಬರ್ಬೋದು, ನಾಡ್ದು ಇಂದಂತೂ ಪ್ರಾರಂಭ ಮಾಡ್ತೇವೆ. ಅಶ್ರಫ್ ಅವರೇ, ನಿಮ್ಮ ಕಡೆಯಿಂದ ಯಾವ ರೀತಿಯಾಗಿ ಈಗ ಸಹಕಾರ ಸಿಗುತ್ತೆ? ನಮ್ಮಿಂದ ಒಂದಂತೂ ಫೈನಲ್ ಕ್ಲೂ ಅಂತೂ ಬಂದಿದ್ದಾರೆ. ಈಗ ಆಲ್ಮೋಸ್ಟ್ ಇಷ್ಟು ಕಷ್ಟಪಟ್ಟು ಆ ಒಂದು ಜಾಗವನ್ನು ಹುಡ್ಕೊಂತ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದನ್ನು ಮೇಲೆ ಕೆತ್ತೋದಕ್ಕೆ ನಿಮ್ಮ ಸಹಕಾರ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈಗ ನಮ್ಮ ಉಸ್ತುವಾರಿ ಸಚಿವರು ಹೇಳಿದರು, ಕರ್ನಾಟಕದ ಭಾಗದಿಂದ ಎಲ್ಲ ರೀತಿಯಲ್ಲಿ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇವೆ. ಜಿಲ್ಲಾಡಳಿತ ಕೂಡ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ. ಕಾರ್ಯಾಚರಣೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಯಾಕೋ ಈ ಕಳೆದ ಒಂದು 8 ನೋಟ್ಸ್ ನೀರಿನ ಬೇಗತೆ ಇತ್ತು. ಆ ಸಮಸ್ಯೆಯಿಂದ ನಮಗೆ ತಾತ್ಕಾಲಿಕವಾಗಿ ನಿಲ್ಲಿಸುವಂಥ ಪರಿಸ್ಥಿತಿ ಬಂತು. ಈಗ ಪುನಃ ಇವತ್ತು ಬೆಳಗ್ಗೆಯಿಂದ ನೌಕಾದಳದವರು, SDRF, NDRF, ಪ್ರಾದೇಶಿಕವಾದ ಈಶ್ವರ ಮಲ್ಪೆ ಅವರ ತಂಡದವರು ಮುಳುಗುವುದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇದು ಕೆಲಸ ಸರ್ಕಾರ ಕೊಟ್ಟಂಥ ಸಹಾಯ, ಜಿಲ್ಲಾಡಳಿತವನ್ನು ಶಾಸಕರು ಮುಂದೆ ನಿಂತು ಮಾಡಿಸಿದಂಥ ಕೆಲಸ, ಜೊತೆಗೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಹ ಉಸ್ತುವಾರಿ ಸಚಿವರಾಗಿರುವಂಥ ಮಾಂಕಾಳ್ ವೈದ್ಯ, ಓವರಾಲ್ ಆಗಿ ಡೇ 1 ನೀವು ಕೂಡ ಇಲ್ಲೂ ನಿಂತು ನೋಡ್ತಿದ್ರಿ. ಈ ಕಾರ್ಯಾಚರಣೆ ಬಗ್ಗೆ ಹೇಳೋದಾದ್ರೆ? ನಿಜಕ್ಕೂ ನಾನೊಂದು ಮಾತು ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ನಮ್ಮ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ನಾನು ಕಲ್ಲಿಕೋಟೆ MP ಅವರು MK ರಾಘವನ್ ಅವ್ರ ಜೊತೆಯಲ್ಲಿದ್ದೆವು. ನಮ್ಮ ಉಸ್ತುವಾರಿ ಸಚಿವರವರ ಸಮ್ಮುಖದಲ್ಲಿ, ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾವು ಕೇರಳದಿಂದ ಅರ್ಜುನ್ ಬಗ್ಗೆಯೂ, ನಮಗೆ ಮಿಸ್ ಆದ ಲೋಕೇಶ್ ಮತ್ತು ಜಗನ್ನಾಥ್ರವರ ಬಗ್ಗೆ 3 ಕಣ್ಮರೆಯಾದ ಜೀವಗಳನ್ನು ಹುಡುಕ್ಲಿಕ್ಕೋಸ್ಕರ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ನಮಗೆ ಕೊಟ್ಟಂಥ ಮಾತಂತ ಹೇಳಿದರೆ, ಇಲ್ಲಿನ ಶಾಸಕರಲ್ಲಿ ವಿಧಾನಸಭೆಗೆ ಬರಬೇಡಿ ಅಂತ ಹೇಳಿದ್ದೀನಿ. ಅವರದನ್ನು ಕೋಆರ್ಡಿನೇಷನ್ ಮಾಡ್ತಾರೆ. ಇದ್ದಾರೆ ಅಂತ ಹೇಳ್ಬಿಡಿ, ಪ್ರಾಮಾಣಿಕವಾಗಿ ಹೇಳಿ. ಅದೇ ಖಂಡಿತವಾಗಿಯೂ ನಾನು ಮಾತ್ರವಲ್ಲ, ಇಡೀ ಎಲ್ಲ ಜನರು ನೋಡ್ತಾ ಇದ್ದಾರೆ. ನಿಜಕ್ಕೂ ಈ ಒಂದು ವಿಷಯದಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲೇ ಯಾವುದೇ ಒಬ್ಬರು ಶಾಸಕರು ಮಾಡಿದಂಥ ಕೆಲಸವನ್ನು ಸತೀಶ್ ಕೃಷ್ಣ ಸೈಲ್ರವರು ಮಾಡಿದ್ದಾರೆ. ಈಗ ನೋಡಿ, ಉಸ್ತುವಾರಿ ಸಚಿವರು ಇವತ್ತಿನ ದಿನ ಬೆಳಗ್ಗೆಯಿಂದ ನಾವು ಆರಂಭವಾದ್ದು, ಅವರು ಕೂಡ ಓಡಿ ಬಂದು ಈ ಒಂದು ಕೊನೆಗಳಿಗೆಯಲ್ಲಿ ಎಲ್ಲವನ್ನು ವೀಕ್ಷಣೆ ಮಾಡಿ ಎಲ್ಲವನ್ನು ವಿಶ್ಲೇಷಣೆ. ನಾನು ಆವಾಗಲಿಂದ ಗಮನಿಸ್ತಾ ಇದ್ದೀನಿ, ಮೀಟಿಂಗ್ ನಡೆಯುವಾಗ ಅವರು ಜಿಲ್ಲಾಧಿಕಾರಿ ಮತ್ತು ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ದೂರವಾಣಿ ಮುಖಾಂತರ ಮಾತನಾಡ್ತಾ
ಇದ್ದಾರೆ. ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಒಂದು ಪ್ರಯತ್ನದಲ್ಲಿ 0% ಕೂಡ ನಮಗೆ ಯಾವುದೇ ಒಂದು ಅಸಂತೃಪ್ತಿ ಇಲ್ಲ. 100% ಸಂತೃಪ್ತಿ ಇದೆ. ಕೇರಳದ ಪರವಾಗಿ ಆ ಕೃತಜ್ಞತೆ ಮಾತು ಹೇಳ್ತೀನಿ, ನಾನು ಯಾರನ್ನೋ ಮೆಚ್ಚೋದಕ್ಕಾಗಲಿ ಯಾರನ್ನೋ ಇದು ಮಾಡೋಕ್ಕಾಗಲಿ ಅಂತಲ್ಲ. ಶಾಸಕ ಸತೀಶ್ ಶೈಲ್ ಅವರು ಒಂದು ಮಾತು ಹೇಳಿದ್ರು, ಆರಂಭದ ದಿನದಲ್ಲಿ ಇದೇ ರಿಪಬ್ಲಿಕ್ ಕನ್ನಡದ ಮೂಲಕ ಟ್ರಕ್ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದೇ ಜಾಗದಲ್ಲಿ ಇದೆ ಅಂತೇಳಿ. ಇವತ್ತು ಅದೇ ಜಾಗದಲ್ಲಿ ಪತ್ತೆ ಆಗ್ತದೆ. ಇದರಿಂದ ವಿಳಂಬ ಆಯಿತು ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ಇದನ್ನು ಇಂಥ ಸಂದರ್ಭದಲ್ಲಿ ದೂಷಿಸಬಾರ್ದು. ಆದರೂ ಕೂಡ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೋಡಿ, ಆ ರೀತಿ ಅವರು ಹೇಳುವಾಗಲೂ ನಾನಿದ್ದೆ, ನಾನು ಆವಾಗಲೂ ಇದ್ದೆ. ಆವಾಗ ಈ ಮಾರ್ಗದ ಬದಿಯಿಂದ ಮಣ್ಣು ತೆಗಿಬೇಕೆಂದು ಒತ್ತಾಯ ಮಾಡೋದರಲ್ಲಿ ನಾನು ಕೂಡ ಇದ್ದೆ. ಅಂದರೆ ಆವತ್ತು ಎಲ್ಲರೂ ಹೇಳುವಾಗ ಇಲ್ಲೇ ಇರ್ಬೋದು ಎಂಬ ನಿರೀಕ್ಷೆಯಿಂದ ಒಂದು 3 ದಿನ 4 ದಿನ ಆವತ್ತು ಹೋಗಿದೆ. ಇನ್ನು ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಈಗ ನಮಗೆ ಒಂದು ಮಳೆ ದೂರವಾಗಿದೆ, ನೀರಿನ ಬೇಗತೆ ಕಡಿಮೆ ಆಗಿದೆ, ವಾತಾವರಣ ಅನುಕೂಲವಾಗಿದೆ. ಈ ಸಂದರ್ಭದಲ್ಲಿ ಇನ್ನೂ ನಮಗೆ 16ರಿಂದ ಕಾರ್ಯಾಚರಣೆ ಮಾಡಿದರೆ ನಾವು ಇಷ್ಟು ದಿವಸಗಳು ಪ್ರಯತ್ನ ಪಟ್ಟ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ಬೋದು ಎಂಬ ಒಂದು ನಿರೀಕ್ಷೆ ಮತ್ತು ಪ್ರೇಯರ್. ಶಾಸಕರೇ, ಈಗ ನಿಮ್ಮ ಒಂದು ಮುತುವರ್ಜಿಯಿಂದ ಈ ಒಂದು ಕಾರ್ಯಾಚರಣೆ ಈ ಒಂದು ಹಂತಕ್ಕೆ ಬಂದು ತಲುಪಿದೆ. ನೀವು ಡೇ 1 ಇದೇ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ರಿ, ಅದೇ ಜಾಗದಲ್ಲಿದೆ, ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಒಂದು ಅನುಭವದ ಆಧಾರದಲ್ಲಿ ಅಂತೇಳಿ. ಆ ಸಂದರ್ಭದಲ್ಲಿ ಸಚಿವರನ್ನ ಕೂಡ ಕರೆದುಕೊಂಡು ಹೋಗಿ ನೀವು ವಿವರಿಸಿದ್ರಿ ಕೂಡ. ಈಗ ಅದೇ ಜಾಗದಲ್ಲಿ ಆ ರೋಪ್ ಕೂಡ ಪತ್ತೆ ಆಗಿದೆ. ವಾಟ್ ನೆಕ್ಸ್ಟ್, ಮುಂದೆ ಏನು ಅಂತೇಳಿ? ಇವತ್ತು ಏನು ರೋಪ್ ಪತ್ತೆ ಆಗಿದೆ ಅದು ಕೆಸರಿನಿಂದ ಸುಮಾರು 4ರಿಂದ 5 ಫೀಟ್ ಮೇಲೆ ಕೆಳಗೇ ಇದೆ ವಿನ ಅದು ಮೇಲಿಲ್ಲ. ಅದೇನಾಗಿದೆ, ಗುಡ್ಡದಿಂದ ಜರಿಯುವಾಗ ಅದು ಸೀದಾ ಬಂದಿದೆ, ಗುಡ್ಡದಲ್ಲಿ ಬಂದು ಸಮೀಪ ಬರ್ತಾ ಅದು ಹಿಂಗೆ ಉಲ್ಟಾ ಬಿದ್ದಿದೆ. ಉಲ್ಟಾ ಬಿದ್ದು ಅದರ ಮೇಲೆ ಮಣ್ಣು ಬಿದ್ದಿದೆ, ಅದ್ರ ಮೇಲೆ ಮತ್ತೆ ಬೇರೆ ಮಣ್ಣು ಸಾಗಿ ಅಲ್ಲಿ ಹೋಗಿದೆ. ಆದ್ದರಿಂದ ನನಗದೊಂದು ಡೌಟ್ ಇತ್ತು, ಯಾಕಂತ ಹೇಳಿದ್ರೆ ಅದೇ ಜಾಗದಲ್ಲಿ ಇರ್ಬೋದು ಅಂತ ಹೇಳ್ಕೊಂಡು. ಆದರೂ ನಾವೇನು ಹೇಳ್ಬೇಕಾಗ್ತದೆ, ಜನರು ಹೇಳಿದ್ದನ್ನು ಅಥವಾ ಆ ಒಂದು ಟೈಮ್ನಲ್ಲಿ ಅವ್ರ ಫ್ಯಾಮಿಲಿ ಹೇಳಿದ್ದನ್ನು ನಾವು ಕೇಳಲೇಬೇಕಾಗ್ತದೆ. ಅದಕ್ಕೆ ಆ ಕೆಲಸವನ್ನು ಮಾಡಿದ್ವಿ. ಇವತ್ತು ನಾನು ಖಂಡಿತ ಹೇಳ್ತೇನೆ, ವಿತ್ ರೋಪ್. ಪಾಪ ನಾನು ಈ ಈಶ್ವರ್ ಅವರಿಗೆ ಪುನಃ ಫೋನ್ ಮಾಡಿ ಹೇಳ್ತೇನೆ, ನೀ ಬಾ, ಏನೂ ಹೆದರಬೇಡ, ಯಾರೂ ಏನೂ ಹೇಳಿ ನಾನು ನಿನ್ನೊಡನೆ ಇದ್ದೇನೆ. ಯಾರೂ ಏನೂ ಪ್ರಾಬ್ಲಮ್ ಮಾಡಿದರೆ ನನ್ನ ಜವಾಬ್ದಾರಿ. ಆದರೂ ಪಾಪ ಅವರು ಭಾಳಷ್ಟು ಜೀವನದ ಮೇಲೆ ಒಂದು ಏನು ಜಗ್ಗಾಟ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಅಂತ ಇವತ್ತು ಹೇಳ್ಬೋದು. ಯಾಕೆ ನಮ್ಮಲ್ಲಿ ಈ ಒಪಿನಿಯನ್ ಕೊಡುವಂಥ ಸೀಬರ್ಡ್ನವರು ಅಂದರೆ ನೇವಿಯವರು ಒಂದು ಮಾತು ಹೇಳಿದರು ನಮ್ಮ ಹತ್ರ, 8 ನಾಟಿಕಲ್ ಮೈಲ್ನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಜೀವಿ 7.5-8 ನಾಟಿಕಲ್ ಮೈಲ್ನಲ್ಲಿ ಹೋದ. ಆವಾಗ ಏನಾಗ್ತದೆ, ಸ್ಫೂರ್ತಿ ಮತ್ತೊಬ್ಬರಿಗೂ ಎಳೀತದೆ. ಆಮೇಲೆ ಅವರ ಡಿಪಾರ್ಟ್ಮೆಂಟ್ ಇದ್ದರು, ಕೆಳಗಿಳಿದರು. ನಾನು ಇವತ್ತು ಅವರಿಗೇನು ಹೆಲ್ಪ್ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. ಅವರಿಗೆ ಆ ಕೆಸರಿನಲ್ಲಿ ಹೋಗಿ ಕಷ್ಟ ಆಗ್ತಾಯಿದೆ. ಆದ್ದರಿಂದ ಈ ಬಾರ್ಜನ್ನು ನಾನು ತರೋದು ಖಂಡಿತ ಫೈನಲ್ ಮಾಡಿದ್ದೇನೆ. ಒಂದು ಬಾರ್ಜ್ ಬರ್ತದೆ, 2 ಟಗ್ ಬರ್ತದೆ, ಮತ್ತು ಒಂದು ಡ್ರೆಜ್ಜರ್ ಬರ್ತದೆ, ಸೆಲ್ಫ್ ಮೌಂಟೆಡ್ ಡ್ರೆಜ್ಜರ್. 4 ಐಟಮ್ಸ್ ಬರ್ತವೆ. ಮತ್ತು ಅದು ಸ್ವತಃ ಲೋಡ್ ಮಾಡಿಕೊಂಡು ಆ ಬಾರ್ಜಲ್ಲಿ ಹೋಗಿ ಖಾಲಿ ಮಾಡಿ, ಅದು ಬುಡದಿಂದ ಖಾಲಿ ಆಗ್ತದೆ. ಅದು ಸ್ಪಡ್ ಬಾರ್ಜ್ ಅಂತಾರೆ ಅದಕ್ಕೆ, ಅರ್ಥ ಆಯ್ತಲ್ಲ. ಅದನ್ನು ನಾವು ತರ್ತಾ ಇದ್ದೇವೆ. ಅದನ್ನು ತಂದು ಇವರಿಗೆ ಎಲ್ಲೆಲ್ಲಿ ಜಾಗ ತೋರಿಸ್ತಾರೋ ಅಲ್ಲಿ ಮೊದಲು ಖಾಲಿ ಮಾಡಿಕೊಡ್ತೇವೆ. ಆಮೇಲೆ ಅವರು ಮತ್ತೆ ಹೋಗಿ ಅದನ್ನು ಐಡೆಂಟಿಫೈ ಮಾಡ್ಬೋದು. ಆದರೆ ನಾಳೆ ಆಗಸ್ಟ್ 15, ನಾಳೆ ಬೇಡ ಅಂತ ನಾನು ಪಾಪ ಅವರಿಗೂ ಹೇಳಿದ್ದೇನೆ. ಸ್ವಾತಂತ್ರ್ಯ ದಿವಸ ಅದು ಬೇಡ, ನಾಳೆ ಅವ್ರಿಗೆ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದೇನೆ. ನಾಡಿನಿಂದ ಅವರು ಮೊದಲೇ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಮತ್ತು CM ಮತ್ತು ನಾವೆಲ್ಲರೂ ಮಾತಾಡಿದ್ದೇವೆ. ಅವರು ಹೇಳಿದ್ದಾರೆ ಅದನ್ನು ನೀವು ಗೋವಾದಿಂದ ನಾನು ಮಿನಿಸ್ಟ್ರಿಗೂ ಮಾತಾಡಿದ್ದೇನೆ, ಗೋವಾದ ಕ್ಯಾಪ್ಟನಿಗೂ ಮಾತಾಡಿದ್ದೇನೆ, ಅವ್ರು ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ತಂದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೇವೆ. ನನಗೆ ಭಾಳ ನಿರೀಕ್ಷೆ ಇತ್ತು, ಕೇರಳದಿಂದ ಒಂದು ಫ್ಲೋಟಿಂಗ್ ಫಂಟೂನ್ ಬರ್ಬೋದು, ಆದರೆ ಅದು ಬಂದಿಲ್ಲ. ಅದಕ್ಕೆ ನಾನು ರಾಂಗ್ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಯಾಕಂತೇಳಿ ಅಲ್ಲಿ ನಡೆದಂಥ ಅವಘಡ ಇದಕ್ಕಿಂತ ಹೆಚ್ಚಿನ ಅಂಶದ ಆಗಿದೆ. ಆದ್ದರಿಂದ ನಾವು ಯಾರಿಗ ದೂರದೆ ನಮ್ಮ ಒಂದು ಕರ್ತವ್ಯವನ್ನು ನಿಭಾಯಿಸುವ, ಮತ್ತು ಇದಕ್ಕೆ ನಾಳೆ ನಾಡ್ದು 2-3 ದಿವಸದೊಳಗೆ ಅದು ಬರ್ತದೆ. ಇವತ್ತು ಲೆಟರ್ ಹೋಗಿದೆ. ಈಗ ಅದನ್ನು ತಂದು ಆಮೇಲೆ ಮಲ್ಪೆ ನಮ್ಮ ಈಶ್ವರ್ ಇರ್ಬೋದು, ಆಮೇಲೆ NDRF ಇರ್ಬೋದು, ಆಮೇಲೆ KDRF, NDRF ಮತ್ತು ನೇವಿ ಜನ ಎಲ್ಲರೂ ಕೂಡಿ ಇದನ್ನು
ಒಂದು ಕಾರ್ಯಗತ ರೂಪಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮ್ಮೆಲ್ಲರ ಆಶೀರ್ವಾದನೂ ಬೇಕಿದೆ. ತಮ್ಮ ಒಂದು ವಾಹಿನಿ ಭಾಳಷ್ಟು ಸಲ ಪಾಪ ನಾನು ನೋಡಿದೆ ನಿಮ್ಮನ್ನು ಕಾಲಾಗದಿದ್ರು ಕಾಲಿಗೆ ಹೊಡೆತ ಬಿದ್ದರೂ ಸಹ ತಾವು ಕೆಲಸ ಮಾಡ್ತಾಯಿದ್ರಿ. ಯಾಕಂತೇಳಿ ಇದರಿಂದ ಒಂದು ಬೇರೆ ರಾಜ್ಯಕ್ಕೆ ತಮ್ಮ ಒಂದು ಮೆಸೇಜ್ ಹೋಗ್ತಾಯಿತ್ತು, ನಾವು ಇಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಸೈಡ್ ಆಗಲಿಲ್ಲ. ಅದಕ್ಕೂ ತಮಗೂ ಸಹ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದಾಗಿತ್ತು ಶಾಸಕರಾಗಿರುವಂಥ ಸತೀಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕಾರವಾರ.